ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಎರಡನೇ ವಿಡಿಯೋ. ಹೇಗೆ ಯೂಸರ್ ನೇಮನ್ನು ಅಪ್ಲೋಡ್ ಮಾಡಿ TT ಅಪ್ಲಿಕೇಶನ್ ಹಾಕೋದನ್ನು ನೋಡ್ತಾ ಹೋಗೋಣ. ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಮೊದಲಿಗೆ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇರುತ್ತೆ. SLC ರಿಜಿಸ್ಟರ್ ನಂಬರ್ ಅಂದರೆ SLC ನೋಂದಣಿ ಸಂಖ್ಯೆಯನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. SLC ನಂಬರನ್ನು ಅಪ್ಲೋಡ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ನೆಕ್ಸ್ಟ್ ಪೇಜಿನಲ್ಲಿ ನೀವು ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ನೇಮ್, ಡೇಟ್ ಆಫ್ ಬರ್ತ್, ತಂದೆ ತಾಯಿ ಹೆಸರು ಎಲ್ಲ ಡೀಟೇಲ್ಸು ಅದರಲ್ಲಿ ಮಾಹಿತಿ ಇರುತ್ತೆ. ಅಪ್ಲೋಡ್ ಮಾಡಿದ ನಂತರ ನೇಮ್ ಇರುತ್ತೆ, ಫಾದರ್ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ನೀವು ಜೆಂಡರ್ ಇರುತ್ತೆ. ಇವುಗಳನ್ನು ನೋಡ್ತಾ ಹೋಗಿ ನಂತರ ನೀವು ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಂತರ ಕ್ಯಾಟಗರಿ, ಕ್ಯಾಸ್ಟನ್ನು ಟೈಪ್ ಮಾಡಿ. ಹಾಗೆ ನಿಮ್ಮ ಮನೆಯ ಅಡ್ರೆಸ್ ಮತ್ತು ಸ್ಟೇಟ್, ಡಿಸ್ಟಿಕ್, ಪಿನ್ ಕೋಡ್ ಮತ್ತು ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಪ್ರೆಸ್ ಮಾಡಿ. ನಂತರ ಎಲ್ಲವನ್ನು ಒಮ್ಮೆ ಚೆಕ್ ಮಾಡಿ ಸೇವ್ ಮಾಡಿ. SLC ಇಯರ್ ಆಫ್ ಪಾಸ್, ನೋಂದಣಿ ಸಂಖ್ಯೆ, ಯೂನಿವರ್ಸಿಟಿ KSEEB ಅಂತ ಹಾಕಿ ಮತ್ತು ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ. ಸೆಕೆಂಡ್ PUದು ಅಷ್ಟೇ, ಇಯರ್ ಆಫ್ ಪಾಸ್, ರಿಜಿಸ್ಟರ್ ನಂಬರ್, ನೋಂದಣಿ ಸಂಖ್ಯೆ, ಯೂನಿವರ್ಸಿಟಿ ಬೋರ್ಡ್ ಮತ್ತು ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ. ಮತ್ತು ಡಿಗ್ರಿದು ಇಯರ್ ಆಫ್ ಅಡ್ಮಿಷನನ್ನು ಅಪ್ಲೋಡ್ ಮಾಡಬೇಕು. ಇಯರ್ ಆಫ್ ಪಾಸ್, ರಿಜಿಸ್ಟರ್ ನಂಬರ್, ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿನ ಯಾವುದು ಅಂತ ನೋಡ್ಕೊಂಡು ಅಪ್ಲೋಡ್ ಮಾಡಿ. ಸೆಲೆಕ್ಟ್ BAನ BSCಯ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿ. ನಂತರ ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ ಮತ್ತು ಸೇವ್ ಕೊಡಿ. ಟೀಚಿಂಗ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ನೀವು ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. 2 years ಡಿಪ್ಲೊಮಾ ಎಜುಕೇಷನ್ ಅಂದರೆ BEd ಆಗಿರೋರು ನೀವು ಏನು ಎಜುಕೇಷನ್ ಮಾಡಿದ್ದೀರಿ ಅನ್ನೋದನ್ನು ಆಧಾರದ ಮೇಲೆ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಫಸ್ಟ್ನೇದು BEd, ಅದನ್ನು ಟಿಕ್ ಮಾಡಿದ ತಕ್ಷಣ ನಂತರ ಸ್ಟೇಟ್ ಕೇಳುತ್ತೆ. ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಸ್ಟೇಟ್ಗೆ ಸಂಬಂಧಿಸಿದಂತೆ ಓದಿದ್ದೀರಿ. ಆಲ್ಮೋಸ್ಟ್ ಕರ್ನಾಟಕ. ಅದಾದ ನಂತರ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಮತ್ತು ನೋಡಿ, ಗೌರ್ಮೆಂಟ್ ಅಥವಾ ಸ್ಕೂಲ್, ಕಾಲೇಜ್, ನೀವು ಓದಿರೋ ಕಾಲೇಜ್ ಏಡೆಡೋ ಅನ್ಏಡೆಡೋ ಅಂತ ಕೇಳುತ್ತೆ. ಮತ್ತು ಕಾಲೇಜ್ ನೇಮ್ ಕೇಳುತ್ತೆ. ಕಾಲೇಜ್ ನೇಮನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಯರ್ ಆಫ್ ಅಡ್ಮಿಷನ್, ನೀವು ಯಾವಾಗ ಅಡ್ಮಿಷನ್ ಆಗಿದ್ರಿ BEdಗೆ. ಇಯರ್ ಆಫ್ ಪಾಸ್, ನೀವು ಯಾವಾಗ BEdನ ಪಾಸ್ ಮಾಡಿದ್ರಿ. ಮತ್ತು ಮಾರ್ಕ್ಸ್, ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಿ BEdಲ್ಲಿ, ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡನ್ನೂ ಸೇರಿಸಿ ಅಪ್ಲೋಡ್ ಮಾಡಿ. ಮತ್ತು ನೀವು ಪಾಸ್ ಅಪೇರಿಂಗ್, ಈಗ ಅಕಸ್ಮಾತ್ ಓದ್ತಾ ಇರೋರು ಫಸ್ಟ್ ಒನ್ ಕೊಡಿ, ಪಾಸ್ ಆಗಿರೋರು ಸೆಕೆಂಡ್ ಒನ್ ಅಂತ ಕೊಡಿ. ನಂತರ 2 year ಡಿಪ್ಲೊಮಾ ಎಜುಕೇಷನ್, ಸ್ಪೆಷಲ್ ಎಜುಕೇಷನ್ ಅದು ಬೇಡ. ಇನ್ನು 1 year ಬ್ಯಾಚುಲರ್ ಎಜುಕೇಷನ್ BEd ಆಗಿರೋರು, 1 year ಅಥವಾ 2 year ಆಗಿರೋರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಅಂತ ಕೊಟ್ಕೊಳ್ಳಿ ಆಗಿರೋರು. ಮತ್ತು ಸ್ಟೇಟ್ ಸೇಮ್, ಮೇಲ್ಗಡೆ ಹೇಗೆ ತೋರಿಸ್ಕೊಟ್ಟಿದ್ದೀನಿ ಅದೇ ಇರುತ್ತೆ. ರಿಜಿಸ್ಟರ್ ನಂಬರ್ ಇರುತ್ತೆ. ಏಡೆಡೋ ಅನ್ಏಡೆಡೋ ಕಾಲೇಜ್ ಅಂತ ಕೇಳುತ್ತೆ. ಕಾಲೇಜ್ ನೇಮನ್ನು ಕೇಳುತ್ತೆ. ಮತ್ತು ಇಯರ್ ಆಫ್ ಅಡ್ಮಿಷನ್, ಇಯರ್ ಆಫ್ ಪಾಸ್ ಎಲ್ಲವೂ, ಅಂದರೆ BEdಲ್ಲಿ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಸರಿಯಾಗಿ ಅಪ್ಲೋಡ್ ಮಾಡಿ. ಒಂದು ಸತಿ ಅಪ್ಲೋಡ್ ಮಾಡಿದ ನಂತರ ಇವುಗಳನ್ನು ಎಡಿಟ್ ಮಾಡೋದು ಕಷ್ಟ. ನೀವು ಏನು ಪೇಮೆಂಟ್ ಮಾಡಿದ್ಮೇಲೆ ಏನಾದ್ರು ಎಡಿಟ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಯಾಕಂದರೆ ಎಡಿಟ್ ಆಪ್ಷನ್ಸ್ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಡ್ತಾರೋ ಏನೋ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಸರಿಯಾಗಿ ಮಾರ್ಕ್ಸ್ಗಳನ್ನು ಅಪ್ಲೋಡ್ ಮಾಡಿ. 1 year ನೋಡಿ, ಸ್ಪೆಷಲ್ ಎಜುಕೇಷನ್ ಬರೋದಿಲ್ಲ. ಆಮೇಲೆ 4 years ಎಜುಕೇಷನ್, ಈಗ 4 is BA ಜೊತೆಗೆ 1 year BEd ಸೇರಿಸಿದೆಯಲ್ಲ ಅದನ್ನು ಮಾಡಿರೋರು. ಮತ್ತು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, ಏನಂದರೆ ಡಿಗ್ರಿ ಮಾಡ್ತಾ ಇರುವಂಥವ್ರು, BA ಮಾಡ್ತಾ ಇರುವಂಥವ್ರು, BSc ಈಗ ಮಾಡ್ತಾ ಇರುವಂಥವ್ರು ಇದಕ್ಕೆ ಅಪ್ಲೋಡ್ ಮಾಡ್ಬೋದು. ಅಂದರೆ BEd ಕಂಪಲ್ಸರಿ BEd ಆಗಿರಲೇಬೇಕು ಅಂತಿಲ್ಲ. ಫಸ್ಟ್ BEd ಆಗಿದ್ದರೆ ಸಾಕು.
ಆಗಿದ್ರೆ ಸಾಕು. ಬಿ ಎಡ್ ಮಾಡ್ತಾ ಇರೋರು ಅಂದರೆ ಡಿಗ್ರಿ ಮಾಡ್ತಾ ಇರೋರು ಸಹ ಪ್ರೆಸೆಂಟ್ ಟೀಚರ್ ಎಜುಕೇಷನ್ ಅಂದರೆ ಟಿ ಇ ಟಿಗೆ ಅಪ್ಲೋಡ್ ಮಾಡ್ಬೋದು. ಯಾವುದೇ ಗೊಂದಲ ಮಾಡ್ಕೋಬೇಡಿ. ಬಿ ಎ ಆಗಿರೋರು, ಬಿ ಎ ಮಾಡ್ತಾ ಇರೋರು ಇದನ್ನು ಅಪ್ಲೋಡ್ ಮಾಡಿ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ನಂತರ ಸೇವ್ ಕೊಡಿ. ನಂತರ ನೀವು ಎಜುಕೇಷನ್ ಮುಗಿದ ನಂತರ ಎಲಿಜಿಬಲ್ ಟೆಸ್ಟ್ ಪೇಪರ್ ಅಂದರೆ ಫಸ್ಟ್ ಪೇಪರ್ಗೆ ನೀವು ಎಲಿಜಿಬಲ್ ಆಗಿದ್ದೀರಾ, ಸೆಕೆಂಡ್ ಪೇಪರ್ಗೆ ಎಲಿಜಿಬಲ್ ಆಗಿದ್ದೀರಾ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ನೀವು ಬಿ ಎಡ್ ಮತ್ತು ಡಿ ಎಡ್ ಆಗಿರೋರು, ಬಿ ಎಡ್ ಮತ್ತು ಡಿಗ್ರಿ ಮಾಡಿರೋರು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ಗೆ ಎಲಿಜಿಬಲ್ ಆಗಿರ್ತೀರಿ. ಮತ್ತು ನೀವು ಯಾವ ಡಿಸ್ಟಿಕ್ನಲ್ಲಿ ಯಾವ ಜಿಲ್ಲೆಯಲ್ಲಿ ಎಕ್ಸಾಮನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ ಅದನ್ನು ನೀವು ಫಸ್ಟ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಎಕ್ಸಾಮ್ ಸೆಂಟರ್ ಬರಿತಾ ಇದ್ದೀರಿ ಅನ್ನೋದನ್ನು ನೋಡಿಕೊಂಡು ಅಪ್ಲೋಡ್ ಮಾಡಿ. ಇವೆಲ್ಲವನ್ನು ಅಪ್ಲೋಡ್ ಮಾಡಿದ ನಂತರ ಸೇವನ್ನು ಕೊಡಿ. ಫಸ್ಟ್ ಪೇಪರ್ ಅಥವಾ ಸೆಕೆಂಡ್ ಪೇಪರನ್ನು ಚಾಯ್ಸ್ ಮಾಡ್ಕೊಳ್ಳಿ. ನೀವು ಯಾವ ಪೇಪರ್ಗೆ ಎಕ್ಸಾಮ್ ಬರಿತಾ ಇದ್ದೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. 2 ಎಕ್ಸಾಮ್ ಬರಿಬೋದು ಅಥವಾ 1 ಪೇಪರ್. ನಂತರ ಫೋಟೋ ಮತ್ತು ಸಿಗ್ನೇಚರ್. ಫೋಟೋ 100 MB ಒಳಗಡೆ ಇರಲಿ ಮತ್ತು ಸಿಗ್ನೇಚರು ಸಹ ಮೊದಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು JPG ಫಾರ್ಮೆಟಲ್ಲಿರಲಿ ಮತ್ತು ನಿಮ್ಮ ಇತ್ತೀಚಿನ ಭಾವಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ. ಫೋಟೋ ಮತ್ತು ಸಿಗ್ನೇಚರ್ ಇವೆರಡು ಆದ ನಂತರ ಇವುಗಳನ್ನ ಸೇವ್ ಕೊಡಿ. ಫೋಟೋ ಸಿಗ್ನೇಚರ್ನಾದ ನಂತರ ಡಿಕ್ಲರೇಷನ್ ಇರುತ್ತೆ, ಪೇಮೆಂಟ್ ಇರುತ್ತೆ, ಪ್ರಿಂಟ್ ಮತ್ತು ಲಾಗೌಟ್. ನೀವು ಪೇಮೆಂಟ್ ಆದ ನಂತರ ಪ್ರಿಂಟನ್ನು ತಗೋಬಹುದು.